ಈ ದೇಶದ ತುಂಬ ರೆಸ್ಪೆಕ್ಟೇಬಲ್ ಬ್ರ್ಯಾಂಡ್ ಯಾವುದು? ಈ ಪ್ರಶ್ನೆ ಯಾರಿಗೆ ಕೇಳಿದರೂ ಹೇಳೋದು ಉತ್ತರ ಒಂದೇ, ಟಾಟಾ. ನೀವು ವೆಹಿಕಲ್ಸ್ನಿಂದ ಟ್ರಾವೆಲ್ ಮಾಡಬೇಕೆಂದುಕೊಂಡರೆ ಟಾಟಾ ಮೋಟರ್ಸ್, ನೀವು ಫ್ಲೈಟ್ನಿಂದ ಟ್ರಾವೆಲ್ ಮಾಡಬೇಕೆಂದುಕೊಂಡರೆ ವಿಸ್ತಾರ ಏರ್ಲೈನ್ ಆ್ಯಂಡ್ ಈಗ ಏರ್ ಇಂಡಿಯಾ ಕೂಡ, ಅಥವಾ ನೀವು ಹೋಟೆಲಲ್ಲಿ ಇರಬೇಕೆಂದುಕೊಂಡರೆ ತಾಜ್ ಹೋಟೆಲ್, ಅಥವಾ ನೀವು ಬಟ್ಟೆಗಳನ್ನು ಖರೀದಿಸಬೇಕೆಂದುಕೊಂಡರೆ ವೆಸ್ಟ್ ಸೈಡ್, ಇದು ಕೂಡ ಟಾಟಾ ಅವರ ಫ್ಯಾಷನ್ ಬ್ರ್ಯಾಂಡ್. ಇವನ್ ನೀವು ಆಭರಣಗಳನ್ನು ಖರೀದಿಸಬೇಕೆಂದುಕೊಂಡರೆ ತನಿಷ್, ಇದು ಕೂಡ ಟಾಟಾ ಅವರದ್ದೇ. ನಿಮ್ಮ ಮೈಂಡ್ ಫ್ರೆಶ್ ಮಾಡುವ ಟೀ ಕೂಡ ಟಾಟಾ ಟೀ. ಕೊನೆಗೆ ಅನ್ನದಲ್ಲಿ ಹಾಕುವ ಸಾಲ್ಟ್ ಕೂಡ ಟಾಟಾ ಸಾಲ್ಟ್. ಇದೇ ಥರ ಟಾಟಾ ಸ್ಟೀಲ್, ಟಾಟಾ ಪವರ್, TCS, ಇನ್ನೂ 100ಕ್ಕೂ ಹೆಚ್ಚು ಟಾಟಾ ಕಂಪನೀಸ್ಗಳಿದ್ದಾವೆ. ಟಾಟಾ ಒಂದು ಇಂಡಿಯಾದ ಫೇಮಸ್ ಆ್ಯಂಡ್ ಸಕ್ಸಸ್ಫುಲ್ ಕಂಪನಿ ಅಂದರೆ ತಪ್ಪೇನಲ್ಲ. ಆದರೆ ಇದು ನಿಮಗೆ ಗೊತ್ತಾ, ಇಂಡಿಯಾದ ಮೊದಲ ಒಲಿಂಪಿಕ್ ಗೋಲ್ಡ್ ಮೆಡಲ್ ತರಲು ಟಾಟಾ ಹೇಗೆ ಹೆಲ್ಪ್ ಮಾಡಿತು? ಇಂಡಿಯಾದ ಮೊದಲ ಅಟೋಮಿಕ್ ರಿಸರ್ಚಿಗೆ ಟಾಟಾ ಹೇಗೆ ಸಪೋರ್ಟ್ ಮಾಡಿತು? ಟಾಟಾ ಅವರ ಹೀಗೆ ಎಷ್ಟೋ ಸೀಕ್ರೆಟ್ ಕಾಂಟ್ರಿಬ್ಯೂಷನ್ಸ್ಗಳಿದ್ದಾವೆ, ಆದರೆ ಇದರ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಾನು ಟಾಟಾ ಅವರ ಸರ್ಪ್ರೈಸಿಂಗ್ ಕಾಂಟ್ರಿಬ್ಯೂಷನ್ಸ್ಗಳ ಬಗ್ಗೆ ಹೇಳುತ್ತೇನೆ. ಈ ಕಾಂಟ್ರಿಬ್ಯೂಷನ್ಸ್ಗಳನ್ನು ಕೊನೆವರೆಗೂ ನೋಡಿ ಆ್ಯಂಡ್ ಇದರಿಂದ ಟಾಟಾ ಮೇಲೆ ಇರುವ ರೆಸ್ಪೆಕ್ಟ್ ನಿಮಗೆ 10 ಪಟ್ಟು ಹೆಚ್ಚಾಗಬಹುದು. ಇವಾಗ ಟಾಟಾ 100ಕ್ಕಿಂತ ಹೆಚ್ಚು ಕಂಪನೀಸ್ಗಳನ್ನು 100ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಆಪರೇಟ್ ಮಾಡುತ್ತಿದೆ. 5 ಲ್ಯಾಕ್ ಪೀಪಲ್ಸ್ಗಳಿಗೆ ಎಂಪ್ಲಾಯ್ಮೆಂಟ್ ನೀಡುತ್ತಿದೆ ಮತ್ತು 700 ಮಿಲಿಯನ್ ಕನ್ಸ್ಯೂಮರ್ಸ್ಗಳಿಗೆ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡುತ್ತಿದೆ. ಇಷ್ಟು ದೊಡ್ಡ ಕಂಪನಿ ಕೇವಲ 21,000 ರೂಪಾಯಿ ಮತ್ತು ಒಂದು ಕನಸಿನಿಂದ ಶುರುವಾಗಿತ್ತು. ಆ ಕನಸು, ಏಕೆ ನಾವು ಬಟ್ಟೆಗಳನ್ನು ಮ್ಯಾಂಚೆಸ್ಟರ್ಸ್ನಿಂದ ಖರೀದಿಸಬೇಕು, ನಾವೇ ಮ್ಯಾಂಚೆಸ್ಟರ್ಸ್ಗೆ ಬಟ್ಟೆ ಮಾರಿದರೆ? ಈ ಐಡಿಯಾದಿಂದ ಜಮ್ಶೆಡ್ಜಿ ಟಾಟಾ ಅವರು ನಾಗ್ಪುರ್ನಲ್ಲಿ ಎಂಪ್ರೆಸ್ ಮಿಲ್ ಸ್ಥಾಪಿಸಿದರು. ಜಮ್ಶೆಡ್ಜಿ ಟಾಟಾ ಅವರು ಯಾವತ್ತೂ ತನ್ನ ಸ್ವಂತ ಲಾಭಕ್ಕಾಗಿ ವ್ಯಾಪಾರ ಮಾಡಿದವರಲ್ಲ. ಆ ಮಿಲ್ನಲ್ಲಿ ಎಷ್ಟು ಮಹಿಳೆಯರು ಕೆಲಸ ಮಾಡುತ್ತಿದ್ದರೋ ಅವರ ಮಕ್ಕಳಿಗಾಗಿ ಸ್ಕೂಲ್ ಕಟ್ಟಿಸಿದರು ಮತ್ತು ಚೈಲ್ಡ್ ಕೇರ್ ಸೆಂಟರ್ನ ಸ್ಟಾರ್ಟ್ ಮಾಡಿದರು. ಅದಕ್ಕೆ ಜಮ್ಶೆಡ್ಜಿ ಟಾಟಾ ಅವರಿಗೆ ಫಾದರ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಎಂದು ಕರೆಯುತ್ತಾರೆ. ಭಾರತವನ್ನು ಒಲಿಂಪಿಕ್ಸ್ಗೆ ಕಳಿಸುವುದರಲ್ಲೂ ಟಾಟಾ ಅವರು ಸಹಾಯ ಮಾಡಿದ್ದರು. ದೊರಾಬ್ಜಿ ಟಾಟಾ ಒಂದು ಕ್ರೀಡಾಪಟು ಆಗಿದ್ದರು ಮತ್ತು ಅವರಿಗೆ ನಂಬಿಕೆ ಇತ್ತು ಭಾರತದಲ್ಲೂ ಕೂಡ ವರ್ಲ್ಡ್ ಕ್ಲಾಸ್ ಕ್ರೀಡಾಪಟುಗಳನ್ನು ತಯಾರಿಸಬಹುದೆಂದು. 1920ಯಲ್ಲಿ ದೊರಾಬ್ಜಿ ಟಾಟಾ ಅವರು ಭಾರತದ ಒಲಿಂಪಿಕ್ ಟೀಮ್ಗೆ ಸ್ಪಾನ್ಸರ್ ಮಾಡಿದರು ಮತ್ತು ಭಾರತದ ಕ್ರೀಡಾಪಟುಗಳಿಗೆ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ನೀಡಿದರು. ಆದರೆ ಆ ವರ್ಷ ಭಾರತಕ್ಕೆ ಗೋಲ್ಡ್ ಮೆಡಲ್ ಸಿಗಲಿಲ್ಲ. ಬಟ್ 1929ನಲ್ಲಿ ಹಾಕಿ ಟೀಮ್ ಭಾರತಕ್ಕೆ ಗೋಲ್ಡ್ ಮೆಡಲ್ ತಂತು. ಆಗ ದೊರಾಬ್ಜಿ ಟಾಟಾ ಅವರು ಭಾರತವನ್ನು ಒಲಿಂಪಿಕ್ಗೆ ಕಳಿಸದಿದ್ದರೆ ನಮಗೆ ಹಾಕಿಯಲ್ಲಿ ಗೋಲ್ಡ್ ಮೆಡಲ್ ಸಿಗುತ್ತಿರಲಿಲ್ಲೇನೋ. ಈಗ ಭಾರತಕ್ಕೆ ಒಬ್ಬ ಒಲಿಂಪಿಯನ್ ಮೆಡಲ್ ತಂದರೆ ವಿ ಫೀಲ್ ಪ್ರೌಡ್. ದೊರಾಬ್ಜಿ ಟಾಟಾ ತನ್ನ ಪತ್ನಿಯನ್ನು ತುಂಬ ಇಷ್ಟಪಡುತ್ತಿದ್ದರು. ಅವರ ವ್ಯಾಲೆಂಟೈನ್ಸ್ ಡೇ ದಿನ ತನ್ನ ಪತ್ನಿಗೆ ಒಂದು ಸುಂದರವಾದ ಡೈಮಂಡ್ ಗಿಫ್ಟ್ ಆಗಿ ಕೊಟ್ಟರು. ಈ ಡೈಮಂಡ್ ಕೊಹಿನೂರ್ ಡೈಮಂಡ್ಗಿಂತ 2 ಪಟ್ಟು ದೊಡ್ಡದು. ಫಸ್ಟ್ ವರ್ಲ್ಡ್ ವಾರ್ ನಂತರ ಟಾಟಾ ಸ್ಟೀಲ್ ತುಂಬ ಸಾಲದಲ್ಲಿತ್ತು. ಈ ಸಾಲವನ್ನು ತೀರಿಸಲು ಅವರು ಅವರ ಆಭರಣಗಳನ್ನು ಮಾರಬೇಕಾಯಿತು. ಆಗ ಅವರ ಪತ್ನಿ ಏನೂ ಹಿಂಜರಿಯದೆ ತನ್ನ ಆಭರಣಗಳ ಜೊತೆಗೆ ಆ ಡೈಮಂಡ್ ಕೂಡ ಅಡ ಇಟ್ಟರು. ಬಟ್ ಅನ್ಫಾರ್ಚುನೇಟ್ಲಿ ಅವರ ಪತ್ನಿ ಕ್ಯಾನ್ಸರಿಂದ ತೀರಿ ಹೋದರು. ಆದರೆ ದೊರಾಬ್ಜಿ ಟಾಟಾ ಅವರು ತನ್ನ ಪತ್ನಿಯ ನೆನಪಿಗಾಗಿ ಒಂದು ಹಾಸ್ಪಿಟಲ್ ಕಟ್ಟಿಸಿದರು. ಆ ಹಾಸ್ಪಿಟಲ್ ಈಗಲೂ 70% ಅಷ್ಟು ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ನೀಡುತ್ತಿದೆ. ನಮ್ಮ ದೇಶದ ಮೊದಲನೇ ಲೈಸೆನ್ಸ್ ಪೈಲಟ್ JRD ಟಾಟಾ ಆಗಿದ್ದರು. 1932ಅಲ್ಲಿ ಟಾಟಾ ಏರ್ಲೈನ್ಸ್ ಪ್ರಾರಂಭವಾಯಿತು ಮತ್ತು ಈ ಏರ್ಲೈನ್ನ ಮೊದಲನೇ ಕಮರ್ಷಿಯಲ್ ಫ್ಲೈಟ್ ಕರಾಚಿನಿಂದ ಮುಂಬೈವರೆಗೂ ನಡೆಸಿದವರು ಬೇರೆ ಯಾರೂ ಅಲ್ಲ, JRD ಟಾಟಾ. ಭಾರತ ಸ್ವತಂತ್ರಕ್ಕಿಂತ ಮೊದಲೇ ತನ್ನ ಸ್ವಂತ ಏರ್ಲೈನ್ ಸ್ಟಾರ್ಟ್ ಮಾಡಲು ಕಾರಣ JRD ಟಾಟಾ. 1946ಅಲ್ಲಿ ಟಾಟಾ ಏರ್ಲೈನ್ಸ್ನಿಂದ ಏರ್ ಇಂಡಿಯಾ ಎಂದು ಹೆಸರು ಚೇಂಜ್ ಆಯಿತು ಮತ್ತು ಕೇವಲ 2 ವರ್ಷದಲ್ಲೇ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕೂಡ ಸ್ಟಾರ್ಟ್ ಆಯಿತು. 1947ನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಏನೋ ಸಿಕ್ಕಿತು, ಆದರೆ ದೇಶದ ಎಕನಾಮಿಕ್ ತುಂಬ ವೀಕ್ ಇತ್ತು. ಇಂಪೋರ್ಟಿಂಗ್ ಹೆಚ್ಚಾಗುತ್ತಿತ್ತು, ಆದರೆ ಎಕ್ಸ್ಪೋರ್ಟಿಂಗ್ ಸರಿ ಇರಲಿಲ್ಲ. ಈ ಸಿಚುವೇಶನ್ನ ಚೇಂಜ್ ಮಾಡಲು ನಮ್ಮ ದೇಶದ ಮೊದಲನೇ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು JRD ಟಾಟಾ ಅವರಿಗೆ ಅಪ್ರೋಚ್ ಮಾಡಿದರು ಮತ್ತು ಹೋಮ್ ಗ್ರೋನ್ ಕಾಸ್ಮೆಟಿಕ್ ಬ್ರ್ಯಾಂಡ್ ತಯಾರಿಸಲು ರಿಕ್ವೆಸ್ಟ್ ಮಾಡಿದರು. ಆಗ ಲಕ್ಷ್ಮಿ ಹೆಸರಿನಿಂದ ಇನ್ಸ್ಪೈರ್ ಆಗಿ ಲ್ಯಾಕ್ಮಿ ಅನ್ನೋ ಬ್ರ್ಯಾಂಡ್ ಪ್ರಾರಂಭವಾಯಿತು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ವರ್ಲ್ಡ್ನ ಫಾಸ್ಟೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಇದರಲ್ಲಿ ಪ್ರತಿ ಸೆಕೆಂಡ್ 5 ಲಕ್ಷಕ್ಕಿಂತ ಹೆಚ್ಚು ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗುತ್ತದೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ವರ್ಲ್ಡ್ನ ಟಾಪ್ 3 ಎಕ್ಸ್ಚೇಂಜ್ನಲ್ಲಿ ಒಂದಾಗಿದೆ. ಭಾರತದ ಈ 2 ಸ್ಟಾಕ್ ಎಕ್ಸ್ಚೇಂಜ್ನಲ್ಲೂ ಕಾಮನ್ ಏನೆಂದರೆ ಟಾಟಾ ಅವರ TCS ಸಾಫ್ಟ್ವೇರ್ ಎಷ್ಟೇ ದೊಡ್ಡ ಟ್ರಾನ್ಸಾಕ್ಷನ್ನ ಕೂಡ ಪಾಸಿಬಲ್ ಮಾಡುತ್ತದೆ. ಆ್ಯಂಡ್ TCS ಭಾರತದ ನಂಬರ್ 1 IT ಸರ್ವಿಸ್ ಆಗಿದೆ.
ಆ್ಯಂಡ್ ಈ ವರ್ಷ UK ನಂಬರ್ 1 ಸಾಫ್ಟ್ವೇರ್ ಆ್ಯಂಡ್ IT ಸರ್ವಿಸ್ ಕಂಪನಿ TCS ಆಗಿದೆ. ಇಯರ್ 2000 ಸೆಂಚುರಿ ಚೇಂಜ್ ಆದಂಗೆ ಸಿಚುವೇಶನ್ ಕೂಡ ಚೇಂಜ್ ಆಗಿತ್ತು. ಫೆಬ್ರವರಿ ಮಂತಲ್ಲಿ BBC ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಬರೆದಿತ್ತು. ಅದರ ಹೆಡ್ಲೈನ್ ಟ್ಯಾಟ್ಲಿ ಬ್ಯಾಗ್ಡ್ ಬೈ ಇಂಡಿಯಾಸ್ ಟಾಟಾ. ಈ ವಿಷಯ ಕೇಳಿ ಪ್ರತಿ ಇಂಡಿಯನ್ಗೆ ತುಂಬ ಪ್ರೌಡ್ ಫೀಲ್ ಆಗಿತ್ತು. ಟಾಟಾ ಅವರ ರಿವೆಂಜ್ ಸ್ಟೋರಿ ಎಲ್ಲರಿಗೂ ಗೊತ್ತಿರಬಹುದು. ಒಂದು ಕಾಲದಲ್ಲಿ ಟಾಟಾ ಮೋಟಾರ್ಸ್ ಲಾಸಲ್ಲಿತ್ತು. ಆಗ ರತನ್ ಟಾಟಾ ಅವರು ಫೋರ್ಡ್ ಕಂಪನಿಗೆ ಹೆಲ್ಪ್ ಕೇಳಿದ್ದರು. ಆಗ ಫೋರ್ಡ್ ಕಂಪನಿಯ ಇನ್ಚಾರ್ಜ್ ಟಾಟಾ ಅವರಿಗೆ ಹೀಗೆ ಹೇಳಿದರಂತೆ, ನಾವು ನಿಮ್ಮ ಕಂಪನಿ ಖರೀದಿಸುತ್ತೇವೆ ಆ್ಯಂಡ್ ನಾವು ಒಂದು ನಿಮಗೆ ಸಜೆಷನ್ ಕೂಡ ಕೊಡುತ್ತೇವೆ. ನಿಮಗೆ ಕಾರ್ ತಯಾರಿಸಲು ಬರೋದಿಲ್ಲ ಅಂದರೆ ಟ್ರೈ ಏಕೆ ಮಾಡುತ್ತೀರಾ? ಈ ಮಾತನ್ನು ಕೇಳಿ ರತನ್ ಟಾಟಾ ಕೋಪಗೊಂಡರು. ಆದರೆ ರತನ್ ಟಾಟಾ ಅವರು ಆ ಸಿಚುವೇಶನ್ನಲ್ಲಿ ತಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿದರು. ಏಕೆಂದರೆ ಅವರಿಗೆ ರಿಯಾಕ್ಟ್ ಆಗುವುದು ಅದು ಸರಿ ಸಮಯ ಅಲ್ಲ ಎಂದು ಗೊತ್ತಿತ್ತು. ಆಗ ರತನ್ ಟಾಟಾ ಅವರು ತಮ್ಮ ಅಗ್ರೆಷನ್ನೆಲ್ಲ ತಮ್ಮ ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ ತೋರಿಸಿದರು. ಆ್ಯಂಡ್ ಕೆಲವು ವರ್ಷಗಳ ನಂತರ ಸಿಚುವೇಶನ್ ಎಲ್ಲ ಚೇಂಜ್ ಆಯಿತು. ಈ ಸರಿ ಫೋರ್ಡ್ ಕಂಪನಿ ಲಾಸಲ್ಲಿತ್ತು ಮತ್ತು ಟಾಟಾ ಕಂಪನಿ ಅವರಿಗೆ ಹೆಲ್ಪ್ ಮಾಡಲು ರೆಡಿಯಾಗಿತ್ತು. ಜಮ್ಸೆಡ್ಜಿ ಟಾಟಾ ನಂಬುತ್ತಿದ್ದರು, ಸೊಸೈಟಿ ಒಂದು ಬಿಸ್ನೆಸ್ನ ಭಾಗ ಅಲ್ಲ, ಬಿಸ್ನೆಸ್ಸೇ ಸೊಸೈಟಿಯ ಒಂದು ಭಾಗವಾಗಿದೆ. ಸೊಸೈಟಿಯನ್ನು ಸರಿಪಡಿಸುವುದೇ ಒಂದು ಬಿಸ್ನೆಸ್ಸಿಗೆ ಐಡಿಯಾ. ಇದೇ ಕಾರಣಕ್ಕೆ ಸುಮಾರು 150 ವರ್ಷಗಳಿಂದ ಟಾಟಾ ಕೇವಲ ಬಿಸ್ನೆಸ್ ಮಾಡ್ತಾ ಇಲ್ಲ, ದೇಶದ ಅಭಿವೃದ್ಧಿಯಲ್ಲೂ ಕೂಡ ಕೈ ಜೋಡಿಸುತ್ತಿದೆ. ನನ್ನ ಪ್ರಕಾರ ಭಾರತದಲ್ಲಿ ಅವರನ್ನು ಹೇಟ್ ಮಾಡುವ ಒಬ್ಬ ವ್ಯಕ್ತಿ ಕೂಡ ಇನ್ನೂ ಹುಟ್ಟಿಲ್ಲ ಮತ್ತು ಒಬ್ಬ ವ್ಯಕ್ತಿ ಕೂಡ ತನ್ನ ಜೀವನದಲ್ಲೇ ಟಾಟಾ ಪ್ರಾಡಕ್ಟ್ ಯೂಸ್ ಮಾಡದೆ ಇದ್ದವನಿಲ್ಲ. ಫೋನ್ನ ಚಾರ್ಜ್ ಮಾಡುವ ಎಲೆಕ್ಟ್ರಿಸಿಟಿಯಿಂದ ಮೈಂಡ್ನ ಚಾರ್ಜ್ ಮಾಡುವ ಟೀವರೆಗೂ, ಹಾಸ್ಪಿಟಾಲಿಟಿನಿಂದ ಮಿಲಿಟ್ರಿವರೆಗೂ ಟಾಟಾ ಅವರ ಕಾಂಟ್ರಿಬ್ಯೂಷನ್ಸ್ಗಳಿದ್ದಾವೆ. ಈ ನನ್ನ ವಿಡಿಯೋ ನಿಮಗೆ ವ್ಯಾಲ್ಯೂಯೇಬಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಒಂದು ಕನ್ವರ್ಜೇಷನ್ ಸ್ಟಾರ್ಟ್ ಮಾಡಿ. ಏಕೆಂದರೆ ನಮಗೆ ಸ್ವತಂತ್ರ 1947ನಲ್ಲಿ ಸಿಕ್ಕಿತು. ಆದರೆ ಸ್ವತಂತ್ರ ಯಾವುದೇ ಸ್ವಿಚ್ ಅಲ್ಲ, ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ದೇಶ ಎಲ್ಲ ಚೇಂಜ್ ಆಗೋದಕ್ಕೆ. ಸ್ವತಂತ್ರ ಒಂದು ಪ್ರಾಸೆಸ್, ಇದರಲ್ಲಿ ನಮ್ಮ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಇರಲೇಬೇಕು.